ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ರಾಷ್ಟ್ರೀಯನ್ ರಾಧಿಯಾಗಿ ಜಲಚರ, ಕ್ರಿಮಿಚರ, ವಾಯುಚರ, ಕಿನ್ನರ, ಕಿಂಪುರುಷ ರಾಧಿಯಾಗಿ ಜಗತ್ತಿನ ಎಲ್ಲರಿಗೆ ಒಳ್ಳೇದು ಮಾಡಿ ಘೋಷ ವಾಕ್ಯವನ್ನು ಮುಗಿಲೆತ್ತರಿಗೆ ನಿರ್ಭೀತವಾಗಿ ಯಾವ ಸಮಯದಲ್ಲಿ ಯಾವ ಸಂದರ್ಭದಲ್ಲಿ ಹೇಳ್ತಾನೆ ಅವನೇ ನಿಜವಾದ ಹಿಂದೂ ಕಂಡ. ಹಾಗಾಗಿ ಎಲ್ಲರೂ ನಾವು ಸಹಬಾಳ್ವೆಯಿಂದ ಸಾಮರಸ್ಯದಿಂದ ಬಾಳೋಣ. ಬಹಿಷ್ಕಾರ, ನಿಷೇಧ ಲೆಕ್ಕಿಸದೆ ಧೂಳಿನಂತೆ ಎದ್ದು ಫಿನಿಕ್ಸ್ನಂತೆ 100 ಸಂವತ್ಸರಗಳನ್ನು ದಾಟಿ ಹೆಮ್ಮರವಾಗಿ ನಿಂತಿದೆ. ಕಾಮತ್ರವರು ನಮಗೆಲ್ಲರೂ ಚಿರಪರಿಚಿತರು, ಇವರಿಗೆ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಸಮುದಾಯ ಯಾವುದೋ ಒಂದು ಜನಾಂಗದ ವಿರುದ್ಧ ಈ ಸಮಾವೇಶವನ್ನು ಮಾಡ್ತಾ ಇಲ್ಲ. ಸನಾತನವಾಗಿರ್ತಕ್ಕಂಥ ಈ ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ಹಿಂದೂ ಪರಂಪರೆ, ಹಿಂದೂ ಮಠ ಮಂದಿರಗಳು, ಹಿಂದೂ ಗುಡಿಗೋಪುರಗಳು, ನಮ್ಮಕ್ಕ ತಂಗಿರ ಮಾಂಗಲ್ಯದ ರಕ್ಷಣೆಗಾಗಿ ಹಿಂದೂ ಸಂಗಮ ಕಾರ್ಯಕ್ರಮ ಹೊರತು ಯಾವುದೋ ಮುಸಲ್ಮಾನರು, ಯಾವುದೋ ಕ್ರಿಶ್ಚಿಯನ್ರ ವಿರುದ್ಧವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇಲ್ಲ. ಮೊದಲನೇ ಬಾರಿಗೆ ನಾವು ಅರ್ಥ ಮಾಡ್ಕೊಳ್ಬೇಕು, ಈ ಕಾರ್ಯಕ್ರಮಕ್ಕೆ ಬರದೇ ಇರೋರಿಗೂ ಅರ್ಥ ಆಗಬೇಕು. ಯಾರ್ದೋ ವಿರುದ್ಧ ಅಲ್ಲ ಇದು, ಯಾರ್ದೋ ವಿರುದ್ಧ ಕಾರ್ಯಕ್ರಮ ಅಲ್ಲ ಇದು. ಹೀಗೆ ನಮ್ಮ ಸ್ವಧರ್ಮದ ರಕ್ಷಣೆಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಇದು. ಈ ದೇಶ ಸಾವಿರಾರು ವರ್ಷಗಳಿಂದ ಜಗತ್ತಿನ ಜನರಿಗೆ ಜ್ಞಾನ ವಿಜ್ಞಾನಗಳನ್ನ, ಕಲೆ ಸಾಹಿತ್ಯವನ್ನ, ಸಂಸ್ಕೃತಿಯನ್ನ, ಜೀವನ ಮೌಲ್ಯಗಳನ್ನ ಜಗತ್ತಿಗೆ ನೀಡಿರ್ತಕ್ಕಂಥ ಒಂದೇ ಒಂದು ದೇಶ ಅಂತ ಕೇಳಿದ್ರೆ ಅದು ಭಾರತ ಮಾತ್ರ, ಅದು ಭಾರತ ಮಾತ್ರ. ಹೀಗೆ ತನಗೋಸ್ಕರ ತಾನು ಬದುಕಬೇಕು ಅಂತ ಯೋಚನೆ ಮಾಡದೆ ಜಗತ್ತಿನ ಕಲ್ಯಾಣವನ್ನು ಯೋಚನೆ ಮಾಡ್ತಕ್ಕಂಥ ಒಂದು ದೇಶ ಭಾರತ ಮಾತ್ರ, ಭಾರತ ಮಾತ್ರ. ಇವತ್ತು ನಮ್ಮ ನಗರಕ್ಕೆಲ್ಲರಿಗೂ ಚಿರಪರಿಚಿತರಾಗಿರ್ತಕ್ಕಂಥ ಶ್ರೀಯುತ ಮಹೇಶ್ ಭಟ್ರು ಇವತ್ತು ಕೂತಿದ್ದಾರೆ. ಅವರು ಆದಿಯಾಗಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗಿರ್ತಕ್ಕಂಥ ಅರ್ಚಕರು, ಸಂತರು ಎಲ್ಲರೂ ಯೋಚನೆ ಹೇಳ್ತಕ್ಕಂಥ ಒಂದೇ ಒಂದು ಮಂತ್ರ ಏನು ಅಂತ ಕೇಳಿದ್ರೆ, ನಾವು ದುಡ್ಡನ್ನು ಖರ್ಚು ಮಾಡಿ ಪೂಜೆ ಮಾಡ್ತೀವಿ, ನಮ್ಗೆ ಒಳ್ಳೇದಾಗಬೇಕು ಅಂತ ಪೂಜೆ ಮಾಡಿಸ್ಲಿಕ್ಕೆ ಅರ್ಚಕರ ಹತ್ರ ಹೋದ್ರೆ ಅರ್ಚಕರು ಗಂಡ ಹೆಂಡತಿ, ನಿಮ್ಮ ಕುಟುಂಬ, ನಿಮ್ಮ ಮನೆಗೆ ಒಳ್ಳೇದಾಗ್ಲಿ ಅಂತ ಹೇಳೋದಕ್ಕೆ ಮೊದಲಾಗಿ ಅವ್ರು ಹೇಳ್ತಕ್ಕಂಥ ಮಂತ್ರ ಏನು ಅಂತ ಕೇಳಿದ್ರೆ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಚಂತು, ಮಾ ಕಶ್ಚಿತ್ ದುಃಖ ಭಾಗ್ಭವೇತ್ ಅಂತ ಹೇಳ್ತಾರೆ. ಅಲ್ಲಿಗೆ ನಿಲ್ಸೋದಿಲ್ಲ. ದಿಮ್ ದಿಪದೇ ದಿಮ್ ಚತುಷ್ಪದೇ ಪ್ರಾಣಿನಾಂ. ಭಗವಂತ ನೀನ್ ಸೃಷ್ಟಿ ಮಾಡಿರ್ತಕ್ಕಂಥ ಹಿಂದೂಗಳಿಗೆ ಮಾತ್ರ ಒಳ್ಳೇದು ಮಾಡು ಅಂತ ಕೇಳಲ್ಲ, ಈ ಜನಾಂಗಕ್ಕೆ ಮಾತ್ರ, ಈ ದೇಶದಾಗಿರೋರಿಗೆ ಮಾತ್ರ ಒಳ್ಳೇದು ಮಾಡು ಅಂತ ಕೇಳಲ್ಲ. ನಾವು ಮಾಡುವಂತ ಪೂಜೆ ಎಷ್ಟು ಶ್ರೇಷ್ಠವಾದ ಪೂಜೆ ಅಂತ ಕೇಳಿದ್ರೆ, ಭಗವಂತ ನೀನ್ ಸೃಷ್ಟಿ ಮಾಡಿರ್ತಕ್ಕಂಥ ಜಗತ್ತಿನ ಚರಾಚರ ಜೀವಿಗಳಿಗೆ, ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ, ಹಿಂದೂಗಳಿಗೆ ಮಾತ್ರ ಅಲ್ಲ, ಮುಸಲ್ಮಾನರು, ಕ್ರಿಶ್ಚಿಯನ್ರು, ಜೈನರು, ಪಾರ್ಸಿಗಳು, ಯಹೂದಿಗಳು, ಜೊರಾಷ್ಟ್ರಿಯನ್ರು ಆದಿಯಾಗಿ ಜಲಚರ, ಕ್ರಿಮಿಚರ, ವಾಯುಚರ, ಕಿನ್ನರ, ಕಿಂಪುರುಷ ರಾಧಿಯಾಗಿ ಜಗತ್ತಿನ ಎಲ್ಲರಿಗೆ ಒಳ್ಳೇದು ಮಾಡು ಅಂತ ಕೇಳಿದಂತ ಏಕೈಕ ಧರ್ಮ ಜಗತ್ನಲ್ಲಿದೆ ಅಂದ್ರೆ ಅದು ಹಿಂದೂ ಧರ್ಮ ಮಾತ್ರ, ಹಿಂದೂ ಧರ್ಮ ಮಾತ್ರ. ಇಂಥ ಧರ್ಮದಲ್ಲಿರ್ತಕ್ಕಂಥ ನಾವು ಯಾವುದೋ ಒಂದು ಮತವನ್ನ, ಯಾವುದೋ ಒಂದು ಜನಾಂಗವನ್ನ ನಾಶ ಮಾಡುವಂತ ಕೆಲಸವನ್ನಾಗಲಿ, ಅನ್ಯಾಯ ಮಾಡುವಂತ ಕೆಲಸವನ್ನ ಎಂದೂ ಮಾಡಲಿಲ್ಲ. ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರಾಣ ಪಕ್ಷಿ ಕ್ರಿಮಿ ಕೀಟಗಳಿಗೆ ಒಳ್ಳೇದು ಮಾಡಬೇಕು ಅಂತ ಕೇಳಿದಂತ ಮಾನವ ಜನಾಂಗ ಹಿಂದೂ ಧರ್ಮ. ಇಂಥ ಧರ್ಮ ಜಗತ್ನಲ್ಲಿ ತುಂಬಾ ಧರ್ಮಗಳಿಲ್ಲ, ಎಲ್ಲವೂ ಮತಗಳಿದಾವೆ, ಆದ್ರೆ ಧರ್ಮ ಇರೋದು ಒಂದೇ. ಯಾವುದು ಮತಗಳು ಅಂತ ಕೇಳಿದ್ರೆ, ಒಂದು ಡೇಟ್ ಆಫ್ ಬರ್ತ್ ಯಾವುದಕ್ಕಿದೆಯೋ, ಒಂದು ಡೇಟ್ ಆಫ್ ಬರ್ತ್ ಇದೆ, ಒಬ್ಬ ಸ್ಥಾಪಕನಿದ್ದಾನೆ, ಒಂದು ಗ್ರಂಥ ಇದೆ. ಆ ರೀತಿ ಯಾವ್ಯಾವುದೋ ಆರಂಭ ಆಗಿದೆಯೋ ಅವೆಲ್ಲವೂ ಮತಗಳು. ಅದು ಕ್ರೈಸ್ತ ಇರ್ಬೋದು, ಮುಸಲ್ಮಾನ ಇರಬಹುದು, ಶೈವ ಇರಬಹುದು, ವೈಷ್ಣವ ಇರಬಹುದು, ಶಾಕ್ತ ಇರಬಹುದು, ಜೊರಾಷ್ಟ್ರಿಯನ್ ಇರಬಹುದು, ಇತ್ಯಾದಿಗಳೆಲ್ಲವೂ ಮತಗಳು. ಆದ್ರೆ ಧರ್ಮ ಅಂತ ಕೇಳಿದ್ರೆ ಧರ್ಮಕ್ಕೆ ಯಾವುದೇ ಡೇಟ್ ಆಫ್ ಬರ್ತ್ ಇಲ್ಲ, ಹಾಗೆ ಡೆತ್ ಆಫ್ ಬರ್ತ್ ಇಲ್ಲದೆ ಇರತಕ್ಕಂಥದ್ದು ಧರ್ಮ ಮಾತ್ರ. ಅಂತ ಧರ್ಮ ಹಿಂದೂ ಧರ್ಮ, ಅಂತ ಧರ್ಮ ಹಿಂದೂ ಧರ್ಮ. ಹಿಂದೂ ಧರ್ಮಕ್ಕೆ ಆದಿಯೂ ಇಲ್ಲ. ಯಾವುದೋ ಒಂದು ಪುಸ್ತಕದಿಂದ, ಯಾವುದೋ ಒಬ್ಬ ಸ್ಥಾಪಕನಿಂದ, ಯಾವುದೋ ಒಂದು ಗ್ರಂಥದಿಂದ, ಯಾವುದೋ ಒಂದು ದಿನಾಂಕದಿಂದ ಹಿಂದೂ ಧರ್ಮ ಆರಂಭ ಆಗಲಿಲ್ಲ. ಹಿಂದೂ ಧರ್ಮ ಜಗತ್ನಲ್ಲಿರ್ತಕ್ಕಂಥ ಎಲ್ಲ ಒಳ್ಳೆಯ ಸಂಗತಿಗಳನ್ನ ಹೀರಿ ವಿರಾಟ ಪುರುಷನಂತ ಎದ್ದು ನಿಂತದ್ದು ಹಿಂದೂ ಧರ್ಮ. ಹಾಗಾಗಿ ನಮ್ಮ ದೇಶದ ಬಗ್ಗೆ ಒಂದು ಮಾತು ಹೇಳ್ತಾರೆ ಋಷಿ ಮುನಿಗಳು, ಏತದ್ದೇಶ ಪ್ರಸೂತಸ್ಯ ಸಕಾಶ ದಗ್ರ ಜನ್ಮನಃ ಸ್ವಂಸಂ ಚರಿತ್ರಂ ಶಿಕ್ಷೇಂ ಪೃಥಿವ್ಯಾ ವಿಶ್ವಮಾನವ ಅಂತ ಹೇಳ್ತಾರೆ. ಯಾರು ಹಿಂದೂ ಅಂತ ಕೇಳಿದ್ರೆ
ಜಗತ್ನಲ್ಲಿರ್ತಕ್ಕಂಥ ಎಲ್ಲ ಧರ್ಮಗಳ ಸಾರವನ್ನ ಹೀರಿ ಆ ಎಲ್ಲ ಒಳ್ಳೆಯ ನೀತಿಗಳನ್ನ, ಒಳ್ಳೆಯ ತತ್ವಗಳನ್ನ, ಒಳ್ಳೆಯ ಮೌಲ್ಯಗಳನ್ನ ಹೀರಿ ವಿರಾಟ ಪುರುಷನಂತ ಎದ್ದು ನಿಂತಂತವನು ಹಿಂದೂ ಅಂತ ಹೇಳ್ತಾರೆ. ಹಾಗಾಗಿ ನಾವು ಯಾವುದೋ ಧರ್ಮವನ್ನ, ಯಾವುದೋ ಮತವನ್ನ ವಿರೋಧ ಮಾಡುವಂತ ಕೆಲಸವನ್ನ ಮಾಡಲಿಲ್ಲ. 34 ಕೋಟಿ ದೇವರುಗಳಿರ್ತಕ್ಕಂಥ ದೇಶದಲ್ಲಿ ಒಬ್ಬ ಯೇಸು, ಒಬ್ಬ ಅಲ್ಲ, ನಮ್ಗೆ ಹೆಚ್ಚಾಗಲ್ಲ ಅನ್ಕೊಂಡಂತ ಜನರು ನಾವು, ಒಂದು ಹೆಚ್ಚಾಗಲ್ಲ ಅಂತ ತಿಳ್ಕೊಂಡಂತ ಜನರು. ಆದ್ರೆ ಇದೇ ಗುಣ ಉಳಿದವರಿಗೆ ಬಂದಿದೆಯಾ ಬಂಧುಗಳೇ? ನಾವು ವಿರೋಧ ಮಾಡ್ಲಿಕ್ಕೋಸ್ಕರ ಅಲ್ಲ ಅಂತ ನಾನು ಉಲ್ಲೇಖ ಮಾಡಿದೆ. ಆದ್ರೆ ನಾವು ನಮ್ಮ ಅಸ್ಮಿತೆಯನ್ನ, ಆ ಹಿಂದುತ್ವದ ಭೂಮಿಯನ್ನ, ಹಿಂದುತ್ವದ ಮಂತ್ರವನ್ನ ನೆನಪು ಮಾಡಿಕೊಳ್ಳಿಲ್ಲ ಅಂತ ಕೇಳಿದ್ರೆ ನಾವು ಈ ದೇಶದಲ್ಲಿ ಬದುಕಲಿಕ್ಕಾಗಲ್ಲ ಬಂಧುಗಳೇ. ನಾವು ತುಂಬಾ ಸಾರಿ ಅರ್ಥಕ್ಕಿಂತ ಅಪಾರ್ಥ ಮಾಡಿಕೊಂಡಿದ್ದೀವಿ. ಏನು ಅಂತ ಕೇಳಿದ್ರೆ, ಧರ್ಮ ಅಂತ ಕೇಳಿದ್ರೆ ಯಾವುದೋ ಪೂಜಾ ಪದ್ಧತಿನ ಧರ್ಮ ಅಂತ ಹೇಳಲಿಲ್ಲ. ಜ್ಞಾನವಂತರು, ವಿದ್ಯಾವಂತರು ಎಲ್ಲ ಗೊತ್ತು ನಮಗೆ, ಆದರೆ ಆಚರಣೆಯಲ್ಲಿ ಮಾತ್ರ ನಾವು ಎಡವುತ್ತಿದ್ದೇವೆ. ಇಂದಿನ ಈ ಹಿಂದೂ ಸಂಗಮ ಕಾರ್ಯಕ್ರಮ ನಮ್ಮ ಗೋಣಿಕೊಪ್ಪದಲ್ಲಿ ಕೇವಲ ಇಷ್ಟೆಯ ಹಿಂದೂಗಳಿರೋದು ಅಂತ ಹೇಳುವಂತಹ ಒಂದು ಪ್ರಶ್ನೆ ಮೂಡುತ್ತೆ. ಹಾಗಾದ್ರೆ ಹಿಂದೂ ಅಂದ್ರೆ ಯಾರು? ಹಿಂದುತ್ವ ಅಂದ್ರೆ ಏನು ಅಂತ ಎಲ್ರಿಗೂ ಗೊತ್ತಾ? ಕೇವಲ ಒಂದು ದಿನ ರಾಷ್ಟ್ರಕ್ಕಾಗಿ ಕೇವಲ ಹಿಂದೂ ಸಂಗಮದಲ್ಲಿ ಅಥವಾ ರಾಷ್ಟ್ರೀಯ ದಿನಾಚರಣೆಯಲ್ಲಿ ರಾಷ್ಟ್ರಗೀತೆ ಹಾಡುವಾಗ ಮಾತ್ರ ನಮ್ಮ ಹಿಂದುತ್ವ ಅಥವಾ ರಾಷ್ಟ್ರೀಯವಾದಿ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ನಮ್ಮ ಮಂದಲ್ಲಿ ಬರ್ಬೇಕಾ? ಅಲ್ಲ, ಇದು ಪ್ರತಿದಿನ ಪ್ರತಿ ಕ್ಷಣ, ಪ್ರತಿ ಉಸಿರು, ಪ್ರತಿ ಮಕ್ಕಳ ಬಾಯಲ್ಲಿ ಬರಬೇಕು. ನಾನು ಭಾರತೀಯ, ನಾನು ಹಿಂದೂ ಅಂದ್ರೆ ಯಾರು? ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗಿನ ಈ ಭೂಭಾಗದಲ್ಲಿ ಇರುವವನು ಮಾತ್ರ ಹಿಂದೂ ಅಲ್ಲ. ಯಾವ ಹೆಣ್ಣನ್ನು, ಪರಸ್ತ್ರೀಯನ್ನು ತನ್ನ ತಾಯಿ ಅಂತ ಹೇಳಿ ತಿಳ್ಕೊಳ್ತಾನೆ, ಯಾರು ತನ್ನ ತಾಯಿ ಭಾರತ ಮಾತೆ ಅಂತ ಹೇಳಿ ಪೂಜಿಸ್ತಾನೆ, ಯಾರು ಈ ದೇವನೊಬ್ಬ ನಾಮ ಹಲವು ಅಂತ ಹೇಳುವಂತಿದೆ. 100 ದೇವರುಗಳಿದ್ರು ದೇವನೊಬ್ಬನೇ, ಆದರೆ 33 ಕೋಟಿ ದೇವರನ್ನು ನಂಬಿ ಯಾರು ಪೂಜಿಸ್ತಾನೆ, ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಅಂತ ಹೇಳುವಂತಹ ಈ ಘೋಷ ವಾಕ್ಯವನ್ನು ಮುಗಿಲೆತ್ತರಿಗೆ ನಿರ್ಭೀತವಾಗಿ ಯಾವ ಸಮಯದಲ್ಲಿ, ಯಾವ ಸಂದರ್ಭದಲ್ಲಿ ಹೇಳ್ತಾನೆ, ಅವನೇ ನಿಜವಾದ ಹಿಂದೂ ಕಣ್ರಿ. ನಮಗೆ ಯಾಕೆ ಬೇಕು ಭಾರತದ ಬಗ್ಗೆ ಕೀಳರಿಮೆ, ಹಿಂದುತ್ವದ ಬಗ್ಗೆ ಕೀಳರಿಮೆ? ಹಿಂದೂ ಅಂದ್ರೆ ನಾವೇನು ಹೇಡಿಗಳಲ್ಲ, ಮೂರ್ಖರಲ್ಲ. ಒಂದು ಕಾಲ ಇತ್ತು ಹಿಂದೂ ಅಂದ್ರೆ ಹೇಡಿ, ಮೂರ್ಖ, ಅವಿದ್ಯಾವಂತ ಅಂತ ಹೇಳುವ. ಇಂದು ಆ ಕಾಲ ಇಲ್ಲ. ಇಡೀ ವಿಶ್ವಕ್ಕೆ ಜ್ಞಾನವನ್ನು ಕೊಟ್ಟಂತದ್ದು ಹಿಂದೂ ಧರ್ಮ. ಇಂದಿನ ಈ ವಿಜ್ಞಾನ ಯುಗದಲ್ಲಿ ನಾವು ಏನೇನು ಬಳಸ್ಕೊಳ್ತಾ ಇದ್ದೀವಿ, ಅದಕ್ಕೆ ಮೂಲ ಪ್ರೇರಣೆ ಏನಂತ ಹೇಳಿದ್ರೆ ಹಿಂದುತ್ವ, ಹಿಂದೂ ಧರ್ಮ. ಹಿಂದೂ ಧರ್ಮದಲ್ಲಿ ಇಲ್ಲದ ವಿಚಾರವಿಲ್ಲ, ಇಲ್ಲದ ಸಂಗೀತವಿಲ್ಲ, ಇಲ್ಲದ ಆಚರಣೆಗಳಿಲ್ಲ, ಪದ್ಧತಿ ಇಲ್ಲ, ಪರಂಪರೆ ಇಲ್ಲ. 100 ಬಗೆಯ ಪರಂಪರೆ, 100 ಪದ್ಧತಿ, 100 ಜನಾಂಗ, 100 ಭಾಷೆ, 100 ಲಿಪಿ, 100 ನಾಟ್ಯ, 100 ಕೃತಿ, 100 ವಿಷಯಗಳಿವೆ. ಅದರಲ್ಲಿ ಎಲ್ಲದನ್ನು ಸೇರಿಸಿಕೊಂಡು ಒಂದಾಗಿರುವವನೇ ಹಿಂದೂ. ಈ ಹಿಂದುತ್ವದ ಬಗ್ಗೆ ನಾವು ಇಂದು ಈ ಹಿಂದೂ ಸಂಗಮ ಕಾರ್ಯಕ್ರಮ ಭಾರತಾದ್ಯಂತ ನಡೆಯುತ್ತಿದೆ. ಎಲ್ಲ ನೋಡಿದರಲ್ಲಿ ಕೇಸರಿ ಧ್ವಜ ಮುಗಿಲೆತ್ತರಕ್ಕೆ ಹಾರ್ತಾ ಇದೆ. ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಘೋಷಣೆಗಳು ಅಷ್ಟ ದಿಕ್ಕುಗಳಲ್ಲಿ ಪ್ರವಹಿಸ್ತಾ ಇದೆ. ಇಂದಿನ ಈ ಗೋಣಿಕೊಪ್ಪಲ್ ನಿಜವಾಗಿ ತುಂಬಾ ಸಂಭ್ರಮದಿಂದ ನಾವು ಈ ಹಿಂದುತ್ವದ ಹಿಂದೂ ಸಂಗಮ ಕಾರ್ಯಕ್ರಮವನ್ನು ಶೋಭಾ ಯಾತ್ರೆ ಮೂಲಕ ಆರಂಭಿಸುತ್ತಿದ್ದೇವೆ. ನನಗೆ ಕೇವಲ ಸಮಯದ ಅವಕಾಶ ಸ್ವಲ್ಪನೇ ಕೊಟ್ಟಿರೋದು, ಮಾತಾಡಲಿಕ್ಕೆ ತುಂಬಾನೇ ವಿಷಯ ಇದೆ. ಆದ್ರೆ ನಾರಿಯರು, ಭಾರತದ ನಾರಿಯರು, ನವದುರ್ಗೆಯರು, ನಮ್ಮ ಮಾತೆಯರು, ಶಕ್ತಿಯರು, ಭಾರತದ ನಾರಿಗೆ ಇರುವಂತಹ ಸ್ವಾತಂತ್ರ್ಯ, ಭಾರತದ ನಾರಿಗೆ ಇರುವಂತಹ ಗೌರವ ವಿಶ್ವದ ಯಾವ ಮತ ಧರ್ಮ ಪಂಥಗಳಲ್ಲಿ ಇಲ್ಲ ಅಂತ ಹೇಳಿ ಘಂಟಾ ಘೋಷವಾಗಿ ಹೇಳ್ಬಹುದು. ನೀವು ಯಾವ ಕಡೆ ಹೋಗ್ಲಿ, ಯಾವ ಪೂಜೆ ಮಾಡಿ, ಶ್ರೇಷ್ಠ ವಿಚಾರಗಳು ಜಗತ್ತಿನ ಎಲ್ಲೆಡೆಯಿಂದ ಹರಿದು ಬರಲಿ ಅನ್ನುವಂಥದ್ದು ನಮ್ಮ ಘೋಷವಾಕ್ಯ. ಹಾಗಾಗಿ ನಮಗೆ ಯಾರು ಹೇಳಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಏನು ಹೇಳಿದ್ದಾರೆ ಅನ್ನೋದು ಮುಖ್ಯ. ನಾವು ಅದನ್ನು ಆಚರಣೆ ಮಾಡ್ತಾ ಬಂದಿದ್ದೇವೆ. ಮತ್ತು ನಮ್ಮ ಭಾರತ ಅನ್ನುವಂಥದ್ದು ಭಾತಿ ಸರ್ವೇಷು ವೇದೇಶು ರತಿ ಸರ್ವೇಷು ಜಂತುಷು ತರಣಂ ಸರ್ವತೀರ್ಥಾನಾಂ ತೇನ ಭಾರತ ಮುಚ್ಚತೆ ಅಂತ ಒಂದು ಮಾತಿದೆ. ಭಾರತದಲ್ಲಿರುವಂತಹ ಎಲ್ಲರೂ ಆಡಿದ ಮಾತುಗಳು ವೇದಗಳಾಗಲಿ, ಎಲ್ಲರೂ ಸಾಮರಸ್ಯದಿಂದ ಬಾಳಲಿ, ಈ ದೇಶದಲ್ಲಿ ಹರಿಯುವಂಥ ಎಲ್ಲ ನೀರುಗಳು ತೀರ್ಥಗಳಾಗಲಿ ಅಂತ ಅದೊಂದು ವೇದವಾಕ್ಯ. ಹಾಗಾಗಿ ಎಲ್ಲರೂ ನಾವು ಸಹಬಾಳ್ವೆಯಿಂದ ಸಾಮರಸ್ಯದಿಂದ ಬಾಳೋಣ. ಮತ್ತು ನಮ್ಮ ದೇಶದಲ್ಲಿ ಈ ಕೋಮು ಸಾಮರಸ್ಯಗಳು ಇತ್ಯಾದಿಗಳು ಮತ್ತು ಈ ಮತಾಂತರ ಆಗುವಂಥದ್ದು
ಇದೆಲ್ಲ ನಮ್ಮ ತಿಳುವಳಿಕೆಯ ದೋಷದಿಂದ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ನಮ್ಮ ಪರಂಪರೆಯಲ್ಲಿ ಬಂದಿರುವಂತಹದ್ದು ಸಂವಾದದ ಮೂಲಕವೇ ನಮ್ಮ ವೇದಗಳನ್ನು, ನಮ್ಮ ಉಪನಿಷತ್ತುಗಳನ್ನು, ಪುರಾಣಗಳನ್ನು ಎಲ್ಲವನ್ನೂ ಕೂಡ ಸಂವಾದದ ಮೂಲಕವೇ, ಪ್ರಶ್ನೋತ್ತರದ ಮೂಲಕವೇ ನಾವು ಕಂಡುಕೊಂಡಂಥದ್ದು. ಹಾಗಾಗಿ ಇವತ್ತಿಗೂ ಕೂಡ ಎಲ್ಲ ಕಾರ್ಯಕ್ರಮಗಳು ಏನೇನು ಆಯೋಜನೆ ಆದರೂ ಕೂಡ ಅದು ನಾವು ಪ್ರಶ್ನೆ ಮಾಡಬೇಕು. ಕಾರ್ಯಕ್ರಮದಲ್ಲಿ ತಿಳಿದಂಥವರು ಅದಕ್ಕೆ ಬೇಕಾದಂತಹ ಉತ್ತರವನ್ನು ಕೊಡ್ತಾರೆ. ಮತ್ತು ಮಠಮಾನ್ಯಗಳು, ದೇವಸ್ಥಾನಗಳು, ಈ ಹಿಂದೂ ಸಂಘಟನೆಗಳು ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಬಂಧು ಭಗಿನಿಯರೇ, ಪ್ರೀತಿಯ ಮಕ್ಕಳೇ, ನಾವಿಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಂದರೆ RSSನ 100ನೇ ವರ್ಷದ ಶತಮಾನೋತ್ಸವದ ಉತ್ಸವವನ್ನು ಆಚರಿಸ್ತಿದ್ದೇವೆ. ಸಾಧಾರಣವಾಗಿ ಮನುಷ್ಯನಿಗೆ ಆಯುಷ ಕಡಿಮೆ ಆಗುತ್ತಾ ಹೋಗುತ್ತದೆ, ಹೆಚ್ಚುತ್ತಾ ಹೋಗುತ್ತಾ ಇದ್ದಂತೆ ಅದು ಕರಗುತ್ತಾ ಹೋಗುತ್ತದೆ. ಆದರೆ ಸಂಸ್ಥೆಗಳು ಎಷ್ಟು ವರ್ಷ ಜಾಸ್ತಿ ಆಗ್ತದೋ ಅದು ಪ್ರೌಢಿಮೆಯನ್ನು ಪಡೆದುಕೊಳ್ತದೆ. ಸಂಘ ಬೆಳೆದು ಬಂದ ದಾರಿ ಏನು ಸುಲಭವಾಗಿರಲಿಲ್ಲ, ಬಹಳ ಕಷ್ಟಗಳಿಂದ ಬೆಳೆದು ಬಂದಿದೆ. ಅವಹೇಳನ, ವಿರೋಧ, ಬಹಿಷ್ಕಾರ, ನಿಷೇಧ ಲೆಕ್ಕಿಸದೆ ಧೂಳಿನಂತೆ ಎದ್ದು ಫಿನಿಕ್ಸ್ನಂತೆ 100 ಸಂವತ್ಸರಗಳನ್ನು ದಾಟಿ ಹೆಮ್ಮರವಾಗಿ ನಿಂತಿದೆ. ಇಂದು ಹಿಂದುತ್ವದೊಂದಿಗೆ ರಾಷ್ಟ್ರೀಯತೆಯನ್ನು ಗಮನದಲ್ಲಿರಿಸಿಕೊಂಡು ವ್ಯಕ್ತಿತ್ವ ನಿರ್ಮಾಣಕ್ಕೆ ಒತ್ತು ಕೊಟ್ಟು ದಿನನಿತ್ಯ ಶಾಖೆಗಳನ್ನು ನಡೆಸುವುದರ ಮೂಲಕ ಅನೇಕ ಸೇವಾ ಸಂಸ್ಥೆಗಳು ಹುಟ್ಟು ಹಾಕಿರುವ ದೇಶವನ್ನು ಬಲಿಷ್ಠವಾಗಿದೆ. ಈ ಪರಿಣಾಮವಾಗಿ ದೇಶದಾದ್ಯಂತ ಹಿಂದೂ ಸಂಗಮ ನಡೆಯುತ್ತಿದೆ. ಎಲ್ಲ ಮಾತೆ ಭಗಿನಿಯರು ಮತ್ತು ಮಕ್ಕಳು ಸಚ್ಚರಿತರಾಗಿ ದೇಶಭಕ್ತರಾಗಿ ಸನಾತನ ಹಿಂದೂ ಸಂಸ್ಕೃತಿಯನ್ನು ಕಲಿಸಬೇಕಾಗಿ ಎಲ್ಲರಲ್ಲೂ ಬೇಡಿಕೊಳ್ಳುತ್ತೇನೆ. ರಾಷ್ಟ್ರೀಯ ಸ್ವಯಂ ಸೇವಕದ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಆಯೋಜಿಸಿದ ಸಂಗಮದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷನಾಗಿ ಬಂದಿರೋದು ನನ್ನ ಪೂರ್ವಜನ್ಮದ ಪುಣ್ಯ ಎಂದು ತಿಳಿಸಲು ಇಚ್ಛಿಸುತ್ತೇನೆ. ಧನ್ಯವಾದಗಳು. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.